ರಿಕ್ವೆಸ್ಟ್ ಕಲ್ ಪಾಪ ತಗೊಬೇಕು ಅಂತ ಫಸ್ಟ್ ಟೈಮ್ ಐ ಆಮ್ ಹ್ಯಾಪಿ ಅಲೋನ್ ಅಂತ ಒಂದೇ ಅಡ್ವರ್ಟೈಸ್. ನಾನು ನೀರ್ ಒಳಗಡೆ ಈ ತರ ಒಂದ್ ಮನೆಯಲ್ಲಿ ನೀನಾ ನೋಡಲ್ಲ ನೆನ್ಪಿದ್ಯಾ? ತುಂಬಾ ಚೆನ್ನಾಗಿ ಟನಲ್ ಬ್ಯಾಕ್ ಟು ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹಾರ್ಟ್ ಮೈ ಗಾಡ್ ಗೈಸ್ ಇಲ್ಲಿದೆ ನೋಡಿ. ಇಬ್ರು ದಂಡ ಪಿಂಡಗಳು ಬಂದಿದ್ದಾರೆ ನೋಡಿ ಒಂದ್ಸರಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸುಮ್ಮನೆ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಒಂಚೂರು ಕೆಲಸಗಳಿದೆ, ಹೋಗಿ ಆ ಕೆಲಸಗಳನ್ನ ಮುಗಿಸಿ ಮನೆಗೆ ಹೋಗಬೇಕು. ಸೊ ನಾನೀಗ ಆಟೋಲಿ ಹೋಗ್ತಾ ಇದ್ದೀನಿ. ಸೊ ಗೈಸ್ ನಾನಿವಾಗ ಬಂದೆ. ಹಾಯ್ ನವೀನ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಅವರ್ ನವೀನ್ ಯೂಟ್ಯೂಬ್ ಚಾನಲ್ ಆಗೋಗಿದೆ. ಸೊ ಇವಾಗ ಏನಂತಂದರೆ ಇಲ್ಲಿ ಇಬ್ಬರು ದಂಡ ಪಿಂಡಗಳು ಬಂದಿದ್ದಾರೆ ನೋಡಿ ಒಂದ್ಸರಿ. ಆಮೇಲೆ ವಿಡಿಯೋ ಮಾಡಕ್ಕೆ ದಂಡ ಪಿಂಡ್ಗಳೇ ಬೇಕಾಗ್ಬೋದು. ಹುಷಾರಾಗಿ ಯೋಚನೆ ಮಾಡು. ನಾನು ಕೇಳಿಸಿಲ್ಲ ಅಂತ ಅನ್ಕೊಂಡೆ, ಕೇಳಿಸ್ಕೊಂಬಿಟ್ಟಾರೆ. ತುಂಬ ನಿಧಾನ ಕೇಳಿದೆ ನೀನು. ಈ ಥರ ಆಗಬಾರ್ದಿತ್ತು, ಏನು ಮಾಡೋಕ್ಕಾಗಲ್ಲ. ಇವನು ನೋಡಿಲ್ಲ ಇವನು ಮನು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಅದನ್ನೇ ಯಾಕೆ ಇಂಟ್ರೋ ಹೇಳ್ತೀನಿ? ಅಲ್ಲ ಇದನ್ನೇ ಹಾಕ್ತೀನಿ, ಚೆನ್ನಾಗಿದೆ. ಏನ್ ಮನು ಸಮಾಚಾರ? ಮನು ಎಲ್ರು ಕೇಳ್ತಾರೆ ನೀನ್ ಏನ್ ಓದಿರೋದು ಅಂತ ಹೇಳು. ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ. ಎಷ್ಟು ವರ್ಷ ನಿಂಗೆ? ಎಷ್ಟು ವರ್ಷ ನಿಂಗೆ? ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟಿದ್ಯಾ ಅಂದ್ರೆ ನಿಜ? ಆಮೇಲೆ ಪೊಲೀಸ್ ಸೆಲೆಕ್ಷನ್ ಡೈರೆಕ್ಟ್ DC. ಹಂಗಂದ್ರೆ ನಮ್ಗೆಲ್ಲ ಫುಲ್ ಬಾಟ್ಲ್ ಅಲ್ಲ, ಇನ್ ಫುಲ್ ಇನ್ಫ್ಲೂಯೆನ್ಸ್. ನಾನಂತೂ ಹೋಗಿದ್ ಕಡೆ ಮನು ಹೆಸರು ಹೇಳ್ತೀನಿ. ಡೈರೆಕ್ಟ್ ಒಳಗಡೆ ಕಳಿಸ್ಬಿಡ್ತಾರೆ ನನ್ನನ್ನ. ಹೇಳ್ಮನು, ಎಲ್ಲಿಂದ ಏನ್ ತರ್ಬೇಕು ಹೇಳ್ಮನು? ಏನು ಬೇಡ ಹೇಳು. ನೀನ್ ಹೇಳಿದ್ರೆ ದೇವ್ರನ್ನೇ ತರ್ತೀನಿ ನಾನು. ಸುಳ್ಳು ಹೇಳ್ತಿಲ್ಲ ನಾನು. ಹೊಟ್ಟೆ ತುಂಬಾ ಹೋಯ್ತು, ಏನು ಬೇಡ. ಮ್ಯಾಕ್ಡೊನಾಲ್ಡ್ಸ್ ಇಂದ ಸರಿ, ಕರೆಕ್ಟಾಗಿ ನಾನು ಹೇಳ್ಕೊಡ್ತೀನಿ. ಹೇಳ್ಮನು, ಮೆಕ್ಡೊನಾಲ್ಡ್ಸ್. ನಾನು ಅದನ್ನೇ ಹೇಳು. ಮೆಕ್ಡೊನಾಲ್ಡ್ಸ್. ಇನ್ನೊಂದ್ಸಲ ಹೇಳು. ಅಷ್ಟೇ, ಒಂದು ರಿಪೀಟ್ ಅಗೇನ್. ಹೇಳು. ಮೆಗ್ ಬೇಡಪ್ಪ ಬೇಡ. ಮೆಗ್ ಸೊ ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಇವಾಗ ಹೇಳಲ್ಲ ಗೈಸ್, ಅಲ್ಲಿ ಹೋಗಿ ಹೇಳ್ತೀನಿ ಎಲ್ಲಿಗೆ ಹೋಗಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ ಅಂತ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನ ಮಾಡ್ತಿದೀವಿ. ಆ್ಯಂಡ್ ಐ ಹೋಪ್ ಇದನ್ನ ಕನ್ನಡದಲ್ಲಿ ಯಾರು ಈ ಚಾಲೆಂಜ್ ಆರ್ ಈ ಥರ ಒಂದು ಸೀರೀಸ್ನ ಮಾಡಿಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ನಾನು ನೋಡಿಲ್ಲ. ಐ ಡೋಂಟ್ ನೋ ಇಫ್ ಬೇರೆ ಯಾರಾದರೂ ಮಾಡಿದರೆ, ಬಟ್ ನಾನು ನೋಡಿಲ್ಲ. ಸೊ ಅದಕ್ಕೆ ಮಾಡೋಣ ಅನ್ಕೊಂಡಿದೀವಿ ಗೈಸ್. ಆ್ಯಂಡ್ ನವೀನ, ಅದೇನು ನವೀನ ಹೇಳಿ ನೋಡೋಣ. ಅದು ಲೈಬ್ರರಿನ ಏನು ಬ್ರೋ? ಅದು ಲೈಬ್ರರಿನೇ. ಇನ್ನೇನು ಕರೆಕ್ಟಾಗಿ ಹೇಳಿ ನಾನು ನೋಡಲಿ. ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಅದು. ಅದನ್ನ ನೋಡ್ಬಿಟ್ಟು ಹೇಳಕ್ ನೀನು ನಾನು ಫಸ್ಟ್ ಕಾಣಿಸ್ತದು ಮರಾಠ ಇರ್ಲಿಲ್ವಾ? ನಾನು ನಿನ್ ಕೋಟ್ ಅಂತ ಅನ್ಕೊಂಡೆ. ಕೋಟ್ ನಂಗೆ ಗೊತ್ತಿಲ್ವಾ? ನವೀನ, ಈ ರೋಡ್ ಎಲ್ಲ ನೆನ್ಪಿದ್ಯಾ? ತುಂಬಾ ಚೆನ್ನಾಗಿ ನೆನಪಿದೆ. ಏನ್ ಹೇಳಿದ್ವು? ಕಬ್ಬನ್ ಪಾರ್ಕ್. ಕಬ್ಬನ್ ಪಾರ್ಕ್ ಗೈಸ್, ನವೀನ ಫೇವ್ರೆಟ್ ಕಬ್ಬನ್ ಪಾರ್ಕ್ ಇದು. ನವೀನ ಎಲ್ರು ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ರು, ನವೀನ್ ಬ್ರೋ ಇಲ್ಲ ಅಂದ್ರೆ ವ್ಲಾಗ್ ಬೋರಿಂಗ್ ನೋಡಕ್ಕೆ ಅಂತ. ಇದು ತಪ್ಪು ನಿಜ. ನಾನು ಶೂಟ್ಗೆ ಹೋಗಿದ್ನಲ್ಲ, ವ್ಲಾಗ್ ಮಾಡಿದೀನಿ, ಅದ್ರಲ್ಲೆಲ್ಲ ಕಮೆಂಟ್ ಹಾಕ್ಯಾರ ನವೀನ್ ಬ್ರೋ ಇಲ್ಲ ಅಂದ್ರೆ ಬೋರ್. ಅಣ್ಣ ಈ ತರ ನಮ್ಮ ಮಕ್ಕಳು ಇರೋದಕ್ಕೇನೆ ಯಾವನಾರು ಬಂದು ದಿಕ್ಕಿದ್ರೆ ನಮ್ದು ನಿಮ್ ತಪ್ಪು ಬಂದ್ಬಿಟ್ಟು ಅದೇ ಅಲ್ವಾ? ಓಕೆ ಗೈಸ್, ಆ್ಯಂಡ್ ಕಬ್ಬನ್ ಪಾರ್ಕ್ ಅಲ್ಲಿ ಇದೀವಿ ಇವಾಗ. ನಮ್ಮ ಲೊಕೇಶನ್ ರೀಚ್ ಆಗೋಕೆ ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. 1 ಕಿಲೋಮೀಟರ್ ಹೋಗಿ ಅಲ್ಲಿ ರೀಚ್ ಆಗಿ ಆಮೇಲೆ ನಾವು ಎಲ್ಲಿಗೆ ಬಂದಿದ್ದೀವಿ ಏನು ಆ್ಯಂಡ್ ಈ ವ್ಲಾಗ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಬನ್ನಿ ಹೋಗೋಣ. Hello, welcome to the first series of alphabetical dating. ಸೊ ಫಸ್ಟ್ ಲೆಟರ್ ಎ ಆಗಿರೋದ್ರಿಂದ ನಾವು ಏನು ಡೇಟಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ. ಹಾಗೆ ಐ ಹೋಪ್ ದ ಸೀರೀಸ್ ವಿಲ್ ಗಿವ್ ಯು ಗೈಸ್ ಮೋರ್ ಎಂಜಾಯ್ಮೆಂಟ್ ಅಂದ್ಕೊಂಡು ಐ ಆಮ್ ಸ್ಟಾರ್ಟಿಂಗ್ ದಿಸ್. ಎಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವೇನ? ನೀನೇ ಕರ್ಕೊಂಡ್ ಬಂದಿದ್ದಲ್ಲ, ಎ ಫಾರ್ ಆಲ್ಫಾಬೆಟ್ ಅಕ್ವೇರಿಯಂ ಬೆಂಗಳೂರು. ಅವರಿಗೆಲ್ಲ ಏನೋ ಗೊತ್ತೇ ಇಲ್ಲ ಏನು ಮಾಡ್ತಿದ್ದೀವಿ ಅಂತ. ಹೌದಾ?
A ಫಾರ್ B ಫಾರ್ ಚಿಕ್ಕ ಮಕ್ಳ ಥರ ಏನೇನೋ ಹೇಳ್ತಾ ಇದ್ದಾನೆ ಗೈಸ್. ಹೋಗ್ತಾ ಇದ್ದೀವಿ ಅಕ್ವೇರಿಯಂ ಫಸ್ಟ್ ಟೈಮ್ ಹೋಗ್ತಾರೆ ನಾನು ಇಲ್ಲಿಗೆ. ಬೆಂಗಳೂರಲ್ಲಿ ಅಕ್ವೇರಿಯಂಗೆ ಬೆಳೆದಿದ್ದೀವಿ ಬೆಂಗಳೂರಲ್ಲಿ ಹುಟ್ಟಿ ಅಲ್ವಾ. ನೋಡ್ತಾ ಇರೋದೇ ಫಸ್ಟ್ ಟೈಮು. ಆ್ಯಕ್ಚುಲಿ ಹೌದು, ನಾನು ರೋಡ್ ಪಾಸ್ ಆಗುವಾಗ ಅದನ್ನ ನೋಡಿದ್ದೀನಿ, ಒಳಗಡೆ ದೇವ್ರಾಣೆ ನಾನು ನೋಡಿಲ್ಲ. ಸೊ ಬನ್ನಿ ಕ್ಯೂರಿಯಾಸಿಟಿ ಇರುತ್ತೆ ಒಳಗಡೆ ಯಾವ ಥರ ಇರುತ್ತೆ, ಫಿಶಸ್ ಎಲ್ಲ ಫಿಶಸ್ ಇರುತ್ತೆ ಅದಕ್ಕೆಲ್ಲ. Guys, ನೀನು ಬಂದಿಲ್ಲ. ಹೌದಾ, ನನ್ನಿಂದ ನೋಡಿ. ನಾವೆಲ್ಲ ವೇಸ್ಟ್. ಆ್ಯಕ್ಚುಲಿ ನಾನು ಯಾಕೆ ಬಂದಿದ್ದೀನಿ, ನಾವಿಬ್ಬರು ಯಾಕೆ ಬಂದಿದ್ದೀವಿ ಇಲ್ಲಿ ಅಂತಂದರೆ, ನಾವು ಆಲ್ಫಬೆಟಿಕಲ್ ಸೀರೀಸಲ್ಲಿ ಡೇಟ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎವ್ರಿ ಡೇ ಮಾಡಲ್ಲ, ಬಟ್ A to Z ವರೆಗೂ ಕಂಪ್ಲೀಟ್ ಮಾಡ್ತೀವಿ, ಅದಂತೂ ಫಾರ್ ಶ್ಯೂರ್. ಅದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ ಹೋಗೋಣ. ಟಿಕೆಟ್ ತಗೋಬೇಕು. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಇಸ್ಕೊಂಡು ಹೊರಗಡೆ ಕಳಿಸ್ತಾರೆ. ಅಲ್ಲೇ ಟಿಕೆಟು. ಗೈಸ್ ಇಲ್ಲಿದೆ ನೋಡಿ, ನಮ್ಮ ಬೆಂಗಳೂರು ಅಕ್ವೇರಿಯಂ ಪ್ರೈವೇಟ್ ಲಿಮಿಟೆಡ್. ಸೊ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ಎಂಟ್ರಿ ಅನ್ಸುತ್ತೆ. ಬನ್ನಿ ಹೋಗೋಣ. ನವೀನ್ ಇರು, ಹೋಗ್ಬೇಡ. ಸೊ ಗೈಸ್ ಟಿಕೆಟ್ ತಗೊಂಡ್ವಿ. ಒಂದು ಟಿಕೆಟ್ 95 rupees. ಬ್ರೋ ಏನು ಬ್ರೋ ಫಾರಿನರ್ಸಿಗೆ ಎಷ್ಟಿತ್ತು? 235. ಒಬ್ರಿಗೆ ಫಾರಿನರ್ಸ್. ಹೌದು, ಬಿಕಾಸ್ ಅವ್ರು ನಮ್ಮ ಜಾಗ ನೋಡಕ್ ಬರ್ತಿದ್ದಾರೆ. ನಾವು ಅವ್ರ ಜಾಗಕ್ಕೆ ಹೋದಾಗ ಅವರು ನಮಗೂ ಇಷ್ಟ ಮಾಡೋದಪ್ಪ, ಹಿಂಗೆ ಮಾಡೋದು. ಹಾಂ ಮತ್ತೆ ಸೊ ಹಿಂಗಿದೆ. ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಗೋ ದಿಸ್ ವೇ, ಗೋ ದಿಸ್ ವೇ, ಗೋ ದಿಸ್ ವೇ, ನವೀನ ಗೋ ದಿಸ್ ವೇ. ಹಾಂ ಇರು 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 ಇರು. Hello and welcome to the alphabetical dating series number 1A. ಸೊ ಗೈಸ್ ಇಲ್ಲಿ ಪಾಂಡ್ ಇದೆಯಂತೆ. ಪಾಂಡ್ ಕೆಫೇಸಲ್ಲೆಲ್ಲ ಇಟ್ಟಿರ್ತಾರಲ್ಲ ಅದು. ಯಾ ಗೈಸ್ ಇಡ್ಬೇಕಲ್ವಾ, ಚೆನ್ನಾಗಿರುತ್ತೆ. ಅದೆಷ್ಟು ಕಲರ್ಫುಲ್ ಆಗಿದೆ ಆ ಫಿಶ್. ಹೌದು, ಪಾಂಡ್ ಇದು ಇವರೇ ಮಾಡಿರೋ ಪಾಂಡ್ ಅನ್ಸುತ್ತೆ. ಇದು ಆಬ್ವಿಯಸ್ಲಿ ಇವರೇ ಮಾಡಿರೋದು. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ? ಕರೆಂಟ್ ಹೊಡಿಯಲ್ಲ. ಇಲ್ಲುಡಿ ಎಲ್ಲ ಒಟ್ಟಿಗೆ ಬಂತಿಲ್ಲ. ಗೈಸ್ ಅದು ಯಾವುದೋ ನಂತರ ಐ ಆಮ್ ಹ್ಯಾಪಿ ಅಲೋನ್ ಅಂತ ಒಂದೇ ಅಡ್ವರ್ಟೈಸ್. ಅದೇ ಹೇಳಿದಂಗೆ ಮಾಡಿದ್ದಕ್ಕೆ ಅವಾಗಲೇ ಎಲ್ಲ ಒಟ್ಟಿಗೆ ಬಂದಿದ್ದು. ಬನ್ನಿ ಹೋಗೋಣ. ಸೊ ಗೈಸ್ ಟನಲ್ ಚೆನ್ನಾಗಿದೆ ನೋಡೋದು. ಯಾವುದು? ವಾವ್, ಸೋ ನೈಸ್, ಸಕ್ಕತ್ತಾಗಿದೆ. ಕಾಟನ್ ಕ್ಯಾಂಡಿ ಬೇಕಾ? ಕಾಟನ್ ಕ್ಯಾಂಡಿ? ನಾನು ತಿನ್ನಲ್ಲ ಸ್ವೀಟ್. ಈ ಕಡೆಯಿಂದ ಹೋಗೋಣ, ಈ ಕಡೆಯಿಂದ ಹೋಗೋಣ. ಎಲ್ಲಿ ಸುಮ್ಮನೆ ಕೊಂಬೆದು ಎಲ್ಲಿದೆ? ನಿಜಾನ ಅದು? ಸೀರಿಯಸ್ಲಿ ಕಚ್ಕೊಂಡೈತೆ ನೋಡ್ರಿ ಮೂಲೆಯಲ್ಲಿ. ಅದು ನಿಜ. ಇದು ರೆಡ್ ಕಲರ್ ಇರುತ್ತಾ? ಎಲ್ಲ ಕಲರ್ ಇರುತ್ತೆ, ಅದಕ್ಕೂ ಜಾತಿ ಅಂತ ಬರುತ್ತೆ. ಹಂಗೆ ಮೈ ಗಾಡ್. ನೇತ್ರಾಣಿ ರೀಫ್ ರಿಫ್ಲೆಕ್ಷನ್. ನೀಮೋ ಬಟ್ ಈ ಕಲರ್ ಅಲ್ಲ ಬ್ರೋ, ಅದು ಆರೆಂಜ್. ಅದು ಟ್ರೆಂಡ್ ಇರುತ್ತೆ. ಇದ್ರ ಲಿಪ್ಸ್ಟಿಕ್ ನೋಡಿ, ಪರ್ಪಲ್ ಕಲರ್ ಇರುತ್ತೆ. ಲಿಪ್ಸ್ ನೋಡಿದ್ದು ಪರ್ಪಲ್.
ಅಲ್ಲ ಹಿಂಗಿದೆ ಹೇಳೋದು, ಡಿಫ್ರೆಂಟ್ ಆಗೈತೆ. ಚುಚ್ಚ ಥರ ಆಯ್ತು ಅದು, ಚುಚ್ಚ ಥರ. ಬ್ರೋ ಇಲ್ಲಿ ಓಪನ್ ಇರುತ್ತೆ ಬ್ರೋ, ಇಲ್ಲಿ ಮೇಲೆ. ಎಪ್ಪಾದ್ರೂ ಮೂತಿ ನೋಡಿ ಹೆಂಗಿದೆ. ಇದು ಸ್ವಲ್ಪ ಸಿಮಿಲರ್ ಇದೆ ನೀಮೋ ಥರ. ನೀಮೋ ಏನೋ ಬರ್ತಿದ್ದಾರೆ, ರೀಫಿಶ್. ಎಲ್ಲಿದೆ ಎಲ್ಲಿದೆ? ನಾನು ಇಲ್ಲಿ ನೋಡಿ, ಇಲ್ಲಿಂದ ಪೈಪ್ ನೋಡ್ಬಿಟ್ಟು ಏನೋ ಇದೆ ಅನ್ಕೊಂಡೆ. ಏನು ಇಲ್ಲ ಬ್ರೋ. ಓ ಇಲ್ಲಿ ಬರ್ದಿದಾರಲ್ಲ ಗೈಸ್. ನವೀನ್ ಇದನ್ನ ಸಾಯಿಸ್ಬಿಟ್ಟ. ಸಾಯಿಸ್ದ ಗೈಸ್ ನವೀನ್. ಇಟ್ಕೊಳ್ಳಿ ಗೈಸ್ ನವೀನ್ನ. ಇದೇನು ನವೀನ್ ನಾವಿಬ್ರು ಅಕ್ವೇರಿಯಂ ಡೇಟಿಗೆ ಬಂದಿದ್ವಿ. ಸತ್ತಿದ್ಯಾ ಬದುಕಿದ್ಯಾ ಅಂತ ನೋಡಕ್ ಬಂದಿಲ್ಲ ಅದನ್ನ. ಸೊ ಆದ್ರೂ ಡಿಫ್ರೆಂಟ್ ಇರುತ್ತೆ. ಎಷ್ಟು ರಿಯಲ್ ಆಗಿದೆ ಅಂತ ನೋಡು. ಹಿಂಗೆ ಬಂದು ನೋಡಿದ್ರೆ ಈ ಫ್ರೇಮ್ ಎಷ್ಟು ಸಖತ್ತಾಗಿದೆ. ನಂಗೆ ಇದೇ ಥರ ಆಸೆ, ನಾನು ನೀರು ಒಳಗಡೆ ಈ ಥರ ಒಂದು ಮನೆಯಲ್ಲಿ. ನೀನಾ ಮತ್ಸ್ಯ ಕನ್ಯಾ ಬದ್ಕಿರ್ತಿ ಅಂದ್ಕೊಂಡಿದ್ಯಾ? ಇದು ಆಕ್ಸಿಜನ್ ಹಾಕೋಣ ನೋಡು ಬಾಯಿಲಿ. ಇದು ನವೀನು ಈ ಥರ ಕಲ್ಲು ಇದ್ರ ಜೊತೆ. ನಾನು ಈ ಥರ ಪರವಾಗಿಲ್ಲ, ತೊಂದರೆ ಬಾರ ಬಟ್ಟ. ನೀನು ಆ ಥರ, ನಾನು ಈ ಥರ. ಇವನು ಗೈಸ್ ಹಂಗೆ ನಾನು ಒಂದೇ ಜಾಗ ಬಿಡಿ ಅಂತ. ಬಿಡ್ಸು. ಓ ಮೈ ಗಾಡ್, ನನ್ನ ಹಾರ್ಟ್ ಉಲ್ಟಾ ಹಿಂಗಿದೆ. ಇಲ್ಲಿ ತುಂಬ ಡಿಸ್ಟರ್ಬೆನ್ಸು, ಮೈಕ್ ಬೇರೆ ತಂದಿಲ್ಲ. ಸೊ ಕೆಳಗಡೆ ಹೋಗಿ ಕಾರಲ್ಲಿ ಬಿಟ್ಟಿದ್ದೀನಿ, ಕೆಳಗಡೆ ಹೋಗಿ ವಿಡಿಯೋ ಮಾಡ್ತೀವಿ. ಬಾ ಚಾಕ್ಲೇಟ್ ತಿನ್ಬಿಡ್ರಿ. ಹೇಳಿ ನೀರ್ಗೆ ಕೂತ್ಕೊಂಡ್ರೆ ಹೇಳು. ಸೀಫರ್ ಚಾಕ್ಲೇಟ್ ತಿನ್ಬಿಡ್ರಿ. ಹೇಳು ಯಾಕೆ ಮುಂದ್ಕೋತಿದ್ಯ? ಹೇಳು. ಇಲ್ಲ ನೋಡಿ, ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಮೇಲೆ ಹೇಳ್ಬೇಕು. ಮತ್ತೆ ಫೋನ್ ಬಂದೊಳ್ಳೆ ದನ ಹೋದಂಗೆ ನಡ್ಕೊಂಡು ಹೋಗ್ತಾರೆ. ನಾನು ಹಿಂದೆ ಬರ್ತಾ, ನಾನು ಇದೀನಿ ಅಂತಾನೆ ಗೊತ್ತಿಲ್ಲ. ನಾನು ಅದಕ್ಕೆ ನನಗೆ ಗೊತ್ತು, ನೀನು ನನಗಿಂತ ಫಾಸ್ಟ್ ಅಂದ್ಬಿಟ್ಟು ನಾನು ಹಂಗೆ ಬಂದೆ. ನನಗೆ ಗೊತ್ತು ನನಗಿಂತ ಸ್ಲೋ ಅಂತ. ಫಾಸ್ಟ್ ಇರಲಿ ಸ್ಲೋ ಇರಲಿ, ನೀನು ನನ್ನ ಜೊತೆ ಬರಬೇಕು, ಫೋನ್ ಜೊತೆ ಅಲ್ಲ. ಆಯಿತು, ಓಕೆ, ಸಾರಿ ಮೇಡಮ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ, ಸಾರಿ. ಪಟ್ರೆ ನೋಡಿದ್ರೆ ನಾನು ಬಿಡೋದಿಲ್ಲ. ನಮ್ಮ ಭಟ್ರಿ ಇವತ್ತು ಚಿಕನ್ ಮಾಡ್ತಾರಂತೆ. ದಿನ ತಿಂತೀರ? ನೆನ್ನೆ ಹೇಳ್ತೀನಿ ನಾವು. ನೆನ್ನೆ ಸೋಮವಾರ ನಾವು ತಿನ್ನಂಗಿಲ್ಲ. ನಾವು ನೆನ್ನೆ ಮಾಡಿಲ್ಲ ಹಂಗಂದ್ರೆ? ಇಲ್ಲ, ಯಾರು ಹೇಳಿದ್ದು? ನೆನ್ನೆ ಮಾಡಿಲ್ಲ, ಸೋಮವಾರ. ಯಾರು ಫ್ರೆಂಡ್ ಆಗಿಲ್ಲ. ಅವ್ರ ಅಮ್ಮ ಅವ್ರ ಅಪ್ಪ ಬಂದ್ಬಿಡ್ಬೇಕಂತ ಬಂದಿದ್ದಲ್ಲ, ಅವಾಗ ಬಾಂಬ್ ಆಗಿರುತ್ತೆ. ಅವ್ರು ನಾಳೆ ಬರ್ತಾರಂತಲ್ಲ. ದೇವ್ರೇ, ನಾವು ಕೈ ಮುಗಿ ಬಂದ್ಬಿಡ್ಲಪ್ಪ ಹಿಂಗ ಮಾಡಿ ಫೋನ್ ಹಾಕ್ಬಿಟ್ಟು. ದೇವ್ರೇ ಅವರೆಲ್ಲ ಇದ್ದಾಗ ಅವ್ರ ಅಮ್ಮ ಅಪ್ಪ ಬಂದ್ಬಿಡ್ಲಪ್ಪ. ದೇವ್ರೇ ಬಂದಿಲ್ಲ ಅಂತಂದ್ರೆ ಏನೋ, ಬಂದ್ರೆ ಏನೋ. ಬಂದ್ರೆ ನಿಮ್ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ, ನಂಗೆ ಖುಷಿ ಆಗುತ್ತೆ. ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಬದುಕಕ್ಕಾಗ್ದೆ, ಅವಳು ನಂಗೆ ಸಿಗಲ್ಲ, ಅವಳು ಮರೆಯಕ್ಕಾಗಲ್ಲ, ಅವಳು ನಂಗೆ ಲೈಫಲ್ಲಿ ಸಿಗಲ್ಲ, ಅವಳು ನಾನು ಮರೆಯಕ್ಕಾಗಲ್ಲ ಅಂತ. ಸೊ ನನಗೆ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್, ಏನು ಏನಿಲ್ಲ ಅನ್ಕೊಂಡೆ, ಅದಕ್ಕೆ ಮಿಸ್ ಅಜ್ಜೆ. ಏನಿಲ್ಲ ಗೈಸ್. ಸೊ ಇವಾಗ ಆಕ್ಚುಲಿ ನಾವು ನೀವು A for aquarium date. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ನಾವು ಬೆಂಗಳೂರಲ್ಲಿರೋ ಅಕ್ವೇರಿಯಂ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ದಯವಿಟ್ಟು ವಿಸಿಟ್ ಮಾಡಿ, ಪರವಾಗಿಲ್ಲ, ವರ್ತ್ ಐತೆ. 95 ರೂಪೀಸ್ ವರ್ತ್. ಅಂಡ್ ಓಕೆ, ನೋಡ್ಬೋದು. ಬಟ್ ಸ್ಯಾಟರ್ಡೆ ಸಂಡೇ ಬಂದ್ರೆ ಮೇ ಬಿ ಕ್ರೌಡ್ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಇವತ್ತಿನ ಪ್ರೈಸ್ ಜಾಸ್ತಿ, 118 ರೂಪಾಯಿ. ಹೌದಾ? ವೀಕೆಂಡ್ ಹಾಲಿಡೇಸ್.
ಅದು ಒಂದು. ಆಮೇಲೆ ಜನ ಜಾಸ್ತಿ ಇರ್ತಾರೆ, ನೀವು ನೋಡೋಕ್ಕಾಗಲ್ಲ. ಈ ಥರ ವೀಕ್ ಡೇಸಲ್ಲಿ ಬಂದರೆ ಕಡಿಮೆ ಇರ್ತಾರೆ. ಈವ್ನಿಂಗ್ ಟೈಮ್ಸ್ ಬರ್ಬೋದು ನೀವು, ಚೆನ್ನಾಗಿರುತ್ತೆ. ಆ್ಯಂಡ್ ಬೆಂಗಳೂರಲ್ಲಿ ಇದ್ಕೊಂಡು ನಾವು ಹೋಗಿರಲಿಲ್ಲ ಅಂತ ಇವಾಗ ಆ್ಯಕ್ಚುಲಿ ಬೇಜಾರಾಯಿತು ನಮಗೆ. ಹೋಗಬೇಕಿತ್ತು ಫಸ್ಟ್ ನಮ್ಮ ಇದರಲ್ಲಿ ಏನಿದೆ ಜಾಗ ಕವರ್ ಮಾಡಲಿಕ್ಕೆ. ಬಟ್ ಎಷ್ಟು ಚೆನ್ನಾಗಿತ್ತು ಗೈಸ್. ಐ ಹೋಪ್ ಇದು ಇಷ್ಟ ಆಗಿದೆ ನಿಮಗೆ ಅಂತ. ಆ್ಯಂಡ್ ಬಿ ಫಾರ್ ನೆಕ್ಸ್ಟ್ ಯಾವ ಡೇಟಿಗೆ ಹೋಗ್ಬೋದು ಅನ್ನೋದನ್ನ ನೀವು ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ಸ್ ಆರ್ ಓಪನ್ ಫಾರ್ ಯು ಗೈಸ್. ಎಸ್ ಸೂಪರ್. ಇನ್ನ ನೋಡು, ಸೊ ಕಮೆಂಟ್ ಮಾಡಿ ಗೈಸ್, ಮರಿದೆ ಬಿ ಫಾರ್ ಯಾವ ಬೇಗ ಕಮೆಂಟ್ ಮಾಡಿ ಬಿ ಫಾರ್ ಯಾವ್ದಾದ್ರು. ಸೊ ನೆಕ್ಸ್ಟ್ ವ್ಲಾಗ್ ಅದನ್ನ ಮಾಡ್ತೀವಿ. ಬಟ್ ಹಂಗಂತ ಕಂಟಿನ್ಯೂಸ್ ಇದನ್ನೇ ಮಾಡಲ್ಲ, ಇನ್ ಬಿಟ್ವೀನ್ ಮಾಡ್ತೀವಿ. ಸೊ ಮರಿಬೇಡಿ ಇದನ್ನ ಕಮೆಂಟ್ ಮಾಡಿ. ಬಟ್ Z ವರೆಗೂ ಕಂಪ್ಲೀಟ್ ಮಾಡ್ತೀವಿ. ಇದಂತೂ ಚಾಲೆಂಜ್. Z ವರೆಗೂ ಕಂಪ್ಲೀಟ್ ಮಾಡ್ತೀವಿ. ಹೆಂಗ ಅನಿಸ್ತು ನವೀನ? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಬೇರೆ ಫಸ್ಟ್ ಟೈಮ್ ನೋಡಿತ್ತು. ಇದು ಪ್ರಿಕಾಶ್ ಖಾಲಿ ಚೆನ್ನಾಗಿದೆ. ಇಷ್ಟ ಆಯ್ತು ನಿಮಗೆ? ಇದು ಇಷ್ಟ ಆಯ್ತು. ಅದು ತೋರ್ಸು, ಹಾಕೊಂಡು ಸೂಟ್ ಆಗಲ್ಲ. ಇದೊಂಥರ ಎಲ್ಲದಕ್ಕೂ ಚೆನ್ನಾಗಿದೆ ಅಷ್ಟೇ. ತೋರ್ಸಾಯ್ತು. ಅದು ಹಾಕು ಒಂದ್ಸರಿ ನೋಡೋಣ. ಬ್ರೋ ನೋಡಿ ಬ್ರೋ, ಯಾವ್ದು ಚೆನ್ನಾಯ್ತಾ ಬಟ್ಟ? ಎರಡರಲ್ಲಿ ಚೆನ್ನಾಗಿದ್ಯಾ? ನಾನು ಹಾಕೊಂಡಿರೋದು ಎರಡು ಹಾಕೊಂಡು ಹಾಕು, ಅದನ್ನ ಹಾಕೊಂಡು ತೋರ್ಸು. ಚೆನ್ನಾಗಿದೆ. ಇದು ಫುಲ್ ಕಾಲು ತುಂಬ ಕುತ್ಕೊಂಡ್ಬಿಡುತ್ತೆ ಫುಲ್. ಇದು ನಾನು ಸ್ಟೇಜ್ ಇರೋ ಕಾಲು. ಇದೊಂಥರ ಡಿಫ್ರೆಂಟ್ ಆಗೈತಲ್ಲ, ಕಲರ್ಸ್ ಯೂನಿಕ್ ಕಲ್ಸ. ಬಟ್ ಇದು ಪಾರ್ಟಿಗೆ ಆ ಥರ. ಓಕೆ ನೋಡು, ಇದು ತಗೊಳ್ಳ. ತಗೋದೆ ತಗೋ. ಥ್ಯಾಂಕ್ ಯು. ನೋಡಿ ಇದು ಯಾವುದು? ಬಟ್ ಅದೇನು ಅಷ್ಟೊಂದು ಲೈಕ್ ಆಗಿಲ್ಲ ನನಗೆ. ಅಲ್ಲೆಲ್ಲ ಏನಿದೆ? ಅಲ್ಲೆಲ್ಲ ನಾರ್ಮಲ್. ಅಲ್ಲಿ ನೋಡ್ತೀಯಾ? ಮಕ್ಳಿದ ಅದು? ಇಲ್ಲ, ದೊಡ್ಡವ್ರದ್ದು ಪ್ಲಾಸ್ಟ್ ಅಂದರೆ ಈ ಥರ ಅವ ಕ್ರಿಕೆಟ್ ಸ್ಟಾಕಲ್ಲಿ ಪಾಪ ತೊಗೊಬೇಕು ಅಂತ ಫಸ್ಟ್ ಟೈಮ್ ತೊಗೊಂಡ್ರೋಳೆ. ಕ್ರಾಕ್ಸ್ ತಗೊಂಡು ನಾನು ಬ್ರ್ಯಾಂಡೆಡ್ ಸ್ಲಿಪ್ಪರ್ಸ್ ಅಂದರೆ ಕ್ರಾಕ್ಸ್, ನೈಕಿ ಒಂದ್ಸಲ ಯೂಸ್ ಮಾಡಿದ್ದೀನಿ. ಹಾಂ, ಪೂಮಾ ಇಟ್ಟರೆ ಇದೆ. ಬ್ರೇಕ್ ಆ್ಯಂಡ್ ಸ್ಟಾಕ್. ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬನ್ನಿ ಹೋಗೋಣ. ಬ್ರೇಕ್ ಆ್ಯಂಡ್ ಸ್ಟಾಕ್. ಹೇಳತ್ತಿರೋದು ಜಿಮ್. ಇವನಿಂದ ನಮ್ಮ ಕಡೆ ನಾನು ಜಿಮ್ ಹೋಗಿಲ್ಲ ಇನ್ನ. ಅದೇ ನಮ್ಮ ಕಡೆ ಐ ಲವ್ ಬೆಂಗಳೂರು. ಯಾವಾಗ ಹೋಯ್ತಿದೆ ಜಿಮ್ಗೆ ಎಷ್ಟೊತ್ತಿಗೆ? ಇವನು ಬತ್ತಿ ನಮ್ಗೆ ಕಾಗಿ ಆಡ್ಸೋನೆ. ಇವನ್ಗೂ ಅದೇ ಬೇಕಾಗಿತ್ತು. ಇವನೇನ್ ದೊಡ್ಡ ಚಾಚ ಅಲ್ಲ, ಇವನ್ಗೂ ಅದೇ ಬೇಕಾಗಿತ್ತು. ಸೊ ಅದಕ್ಕೆ ಅಷ್ಟೇ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ರಚನಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಚನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಯೂಟ್ಯೂಬ್ ಚಾನಲ್ ಸ್ಟೈಲ್ ವಿತ್ ರಚು ಅನ್ನೋ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗೈಸ್. See you in next vlog. Bye. Love you.